ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ಇದೀಗ ಮೈದುಂಬಿ ಹರಿತಾ ಇರುವಂಥದ್ದು. ನಾನೀಗ ಹರಿಹರದ ರಾಘವೇಂದ್ರ ಸ್ವಾಮಿ ಮಠದ ಸಮೀಪ ಇರುವಂತಹ ತುಂಗಭದ್ರಾ ನದಿಯ ತಟದಲ್ಲಿದ್ದೀವಿ. ನೋಡ್ಬೋದಾಗಿದೆ ಯಾವ ರೀತಿಯಾಗಿ ಮಲೆನಾಡು ಭಾಗಗಳಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು. ಕಳೆದ ಒಂದು ತಿಂಗಳ ಹಿಂದೆ ಇದೇ ತುಂಗಭದ್ರಾ ನದಿ ಸಂಪೂರ್ಣವಾಗಿ ಬರಿದಾಗಿದ್ದು ಏನು ಒಂದು ಖಾಲಿ ಮೈದಾನದಂತ ಕಾಣ್ತಾ ಇತ್ತು. ಆದರೆ ಇದೀಗ ನೀರಿನಿಂದಾಗಿ ಸಂಪೂರ್ಣವಾಗಿ ನದಿ ಇದೀಗ ಮೈದುಂಬಿ ಹರಿತಾ ಇರುವಂಥದ್ದು. ಸಾಕಷ್ಟು ಜನರು ಸಹ ಈ ಒಂದು ಏನು ಮೈದುಂಬಿ ಹರಿತಾ ಇರುವಂತಹ ನದಿಯನ್ನು ನೋಡಲಿಕ್ಕೆ ಬರ್ತಾ ಇರುವಂಥದ್ದು. ಅಂದರೆ ಮಲೆನಾಡು ಭಾಗಗಳಲ್ಲಿ ಇದೇನು ಮಳೆ ಆಗ್ತಾ ಇರುವಂಥದ್ದು. ಆದರೆ ಏನು ಈ ದಾವಣಗೆರೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲೂ ಸಹ ಮಳೆ ಪ್ರಮಾಣ ಕಡಿಮೆ ಆಗಿರುವಂಥದ್ದು. ಆದರೆ ಒಂದು ಕಡೆ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನದಿಗಳಿಗೆ ಮತ್ತು ಜಲಾಶಯಗಳಿಗೆ ವ್ಯಾಪಕವಾದಂತಹ ನೀರು ಹರಿದು ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯದಿಂದ ಇದೀಗ ನದಿಗೆ ನೀರನ್ನು ಹರಿಬಿಡ್ತಾ ಇರುವಂಥದ್ದು. ಇದರಿಂದಾಗಿ ತುಂಗಭದ್ರಾ ನದಿ ಕೂಡ ಮೈದುಂಬಿ ಹರಿತಾ ಇರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ನದಿಗೆ ಹರಿಬರ್ತಾ ಇರೋಂಥದ್ದಲ್ಲಿ ಸಾಕಷ್ಟು ಮನಮೋಹಕವಾದಂತಹ ಒಂದು ದೃಶ್ಯ ಕೂಡ ನೋಡ್ಬೋದಾಗುತ್ತೆ. ಸಾಕಷ್ಟು ಜನರು ಕೂಡ ಇಲ್ಲಿ ಬಂದು ಏನು ನದಿಯ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಒಂದು ಕಡೆ ನದಿ ಅಪಾಯದ ಮಟ್ಟ ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತನೂ ಸಹ ನದಿಯ ತಟದಲ್ಲಿರುವಂತಹ ಜನರಿಗೆ ಸಹ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಅಂದರೆ ಯಾರು ಕೂಡ ನದಿಗೆ ಇಳಿಯಬಾರ್ದು ಅನ್ನೋಂಥ ಒಂದು ಸೂಚನೆಯನ್ನು ನೀಡಿರುವಂಥದ್ದು. ಜಾನುವಾರುಗಳು ಸಹ ನದಿಯ ಭಾಗಕ್ಕೆ ಹೋಗದಂತೆ ಸಹ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಈಗಾಗಲೇ ನದಿ ಈಗ ಮೈದುಂಬಿ ಹರಿತಾ ಇರುವಂಥದ್ದು ಸಾಕಷ್ಟು ಒಂದು ಕಡೆ ಸಂತೋಷವನ್ನು ಉಂಟು ಮಾಡ್ತಿದ್ರೆ, ಮತ್ತೊಂದು ಕಡೆ ರೈತರಲ್ಲಿ ಒಂದು ಮಂದಹಾಸ ಮೂಡಲಿಕ್ಕೆ ಕಾರಣವಾಗಿರುವಂಥದ್ದು. ಅಂದರೆ ಈಗ ಬರಿದಾದಂತಹ ನದಿಯಲ್ಲಿ ಇದೀಗ ನೀರಿನ ಪ್ರಮಾಣ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಸಹ ಸಂತೋಷ ವ್ಯಕ್ತಪಡಿಸುವಂಥದ್ದು. ಒಂದು ಕಡೆ ಏನು ನದಿಯ ತಟದಲ್ಲಿರುವಂತಹ ರೈತರಿಗೂ ಸಹ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿರುವಂಥದ್ದು. ಅಂದರೆ ಯಾರು ಕೂಡ ನದಿಯ ಪಾತ್ರಕ್ಕೆ ಅಂದರೆ ನದಿ ತಟಕ್ಕೆ ಯಾರು ಹೋಗಬಾರ್ದು, ಜೊತೆಗೆ ನದಿಗೆ ಇಳಬಾರ್ದು ಅನ್ನೋಂತಹ ಸೂಚನೆಯನ್ನು ಸಹ ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒಂದು ಕನ್ನಡ ನ್ಯೂಸ್, ದಾವಣಗೆರೆ.